ನಿನ್ನೆ ಆಡಿಕೊಂಡು ನಕ್ಕವರು ಈಗ ಎಲ್ಲಿದ್ದೀರಿ? ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ, ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನಿನ್ನೆಯ ಮ್ಯಾಚಿಗೂ ಇವತ್ತಿನ ಮ್ಯಾಚಿಗೂ ಅಜಗಜಾಂತರ ವ್ಯತ್ಯಾಸ. ನಿನ್ನೆ ಜಿಂಬಾಬ್ವೆ ವಿರುದ್ಧ ಭಾರತ ಸೋತಾಗ ಎಲ್ಲ ಕಡೆಯಿಂದ ಟೀಕೆ ಟಿಪ್ಪಣಿಗಳು, ಇದೊಂದು ಟೀಮ್ ಅಂತೆ, ಇವರು IPLಗೆ ಆಡೋದು, ಇವರು ದುಡ್ಡಿಗೆ ಆಡೋದು, ಇವರು ಎಂಥದ್ದು ಆ್ಯರೋಗೆಂಟ್ ಪ್ಲೇಯರ್ಸು, ಹಾಗೆ ಹೀಗೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಅಷ್ಟು ಬೇಗ ಜಡ್ಜ್ಮೆಂಟಿಗೆ ಬರಬಾರ್ದು. ಗೆಲುವು ಸೋಲು ಇದ್ದದ್ದೇ, ಯಾರು ಸಹ ಬೇಕಂತ ಸೋಲುವುದಿಲ್ಲ. ಇವರೆಲ್ಲರೂ ಸಹ ಹೊಸಬರು, ಪಾಪ ಇವರಿಗೆ ಅಭ್ಯಾಸ ಇಲ್ಲ ಹೊರಗಡೆ ಆಡಿ. ಇದು ಯಂಗ್ ಟೀಮು, ಅವಕಾಶ ಕೊಟ್ಟು ನೋಡಬೇಕು. ಅವಕಾಶ ಕೊಟ್ಟು ಕನ್ಸಿಸ್ಟೆಂಟಾಗಿ ಅವಕಾಶ ಕೊಟ್ಟಾಗ ಅವರು ಕನ್ಸಿಸ್ಟೆಂಟ್ ಪ್ಲೇಯರ್ ಆಗಿ ಬದಲಾಗ್ತಾರೆ ಅಂತ. ಜಸ್ಟ್ ಒನ್ ಡೇಯಲ್ಲಿ ಮ್ಯಾಚ್ ಪೂರ ಉಲ್ಟಾ ಪಲ್ಟಾ, ರಿಸಲ್ಟ್ ಪೂರ ಉಲ್ಟಾ ಪಲ್ಟಾ. ಇವತ್ತು ಭಾರತ ಗೆದ್ದದ್ದು 100 ರನ್ಗಳ ಅಂತರದಿಂದ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ 234 ರನ್ ಹೊಡೆದ್ರೆ, ಜಿಂಬಾಬ್ವೆ ಹೊಡೆದದ್ದು ಕೇವಲ 134. ವಿನ್ನಿನ ಅಂತರ 100, ವಿನ್ನಿನ ಅಂತರ ಅಭಿಷೇಕ್ ಶರ್ಮಾ ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಹೊಡೆದದ್ದು 100 ರನ್. ಫಸ್ಟ್ ಮ್ಯಾಚಲ್ಲಿ 0, ನಿನ್ನೆಯ ಮ್ಯಾಚಲ್ಲಿ ಡೆಬ್ಯೂ ಮ್ಯಾಚ್ ಅಭಿಷೇಕ್ ಶರ್ಮಾದು 0ಗೆ ಔಟ್ ಆಗಿದ್ರು. ಇವತ್ತು ನೋಡಿದರೆ 100 ರನ್ ಹೊಡೆದ್ರು. 47 ಬಾಲಿಗೆ 100 ರನ್. ಥರ್ಡ್ ಫಾಸ್ಟೆಸ್ಟ್ ಇಂಡಿಯನ್ ಟು ಸ್ಕೋರ್ T20 100. ಫಸ್ಟ್ ಆಫ್ ಕೋರ್ಸ್ ರೋಹಿತ್ ಶರ್ಮಾ ಅವರು ಶ್ರೀಲಂಕಾ ಮೇಲೆ 35 ಬಾಲಿಗೆ 100 ಹೊಡೆದಿದ್ರು ಮಾರ್ರೆ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಶ್ರೀಲಂಕಾ ಮೇಲೆ 45 ಬಾಲಿಗೆ 100 ಹೊಡೆದಿದ್ರು. ಇವತ್ತು ಅಭಿಷೇಕ್ ಶರ್ಮಾ ಅವರು 46 ಬಾಲಿಗೆ 100 ಹೊಡೆದು 47ನೇ ಬಾಲಿಗೆ ಔಟ್ ಆದರು. ವಾಟ್ ಅ ಟರ್ನ್ ಅರೌಂಡ್. ಈಗ ಒಂದು ಮಾತು ಹೇಳ್ತೇನೆ, ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ಸ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೆ ಯಾರು ಎಂತ ಹೇಳಲಿಲ್ಲ, ಬಟ್ ನನಗೆ ಅಯ್ಯೋ ನನ್ನ ಸಬ್ಸ್ಕ್ರೈಬರ್ಸ್ ಹೀಗೆಯಾ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. 90% ಕಮೆಂಟ್ ಅಥವಾ 80% ಕಮೆಂಟ್ ಎಲ್ಲ ಆಡಿಕೊಂಡು ನಗ್ತಾಯಿದ್ರು ಇಂಡಿಯನ್ ಟೀಮನ್ನು ಅಥವಾ ಪ್ಲೇಯರ್ಸನ್ನು. ಇವರೆಲ್ಲ ಪ್ಲೇಯರ್ಸ್ ಅಂತೆ, ಇದೆಂಥದ್ದು ಓವರ್ ಆ್ಯಕ್ಟಿಂಗ್ ಪ್ಲೇಯರ್ಸು, ಆ್ಯಟಿಟ್ಯೂಡ್ ಪ್ಲೇಯರ್ಸು, ಹಾಗೆ ಹೀಗೆ ವೇಸ್ಟ್ ಪ್ಲೇಯರ್ಸು ಅಂತ. ಇವರು ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಪ್ಲೇಸನ್ನು ತುಂಬ್ತಾರ, ಹಾಗೆ ಹೀಗೆ ಎಲ್ಲ. ಅಂದರೆ ಒಂದು ಮ್ಯಾಚ್ ಸೋತ ಕೂಡಲೇ ಒಂದು ನಿರ್ಣಯಕ್ಕೆ ಬಂದ್ರ. ಯಾವ ಥರ ಕಮೆಂಟ್ ಇತ್ತು ಅಂತಂದರೆ 5-0 ಅಂತರದಿಂದ ಸೀರೀಸ್ ಸೋತರು ಅನ್ನುವ ಥರ ಕಮೆಂಟ್ ಇತ್ತು. ಒಂದು ಮ್ಯಾಚ್ ಸೋತದ್ದು ಸೋಲ್ಬಾರ್ದಿತ್ತು, ಓಕೆ, ಬಟ್ 4-1 ನನಗೆ ಈಗ ಸಹ ಅನಿಸೋದು 4-1 ಅಂತರದಿಂದ ಭಾರತ ವಿನ್ ಆಗ್ತದೆ ಅಂತ. ಯಾಕಂದರೆ ಭಾರತ ಸ್ಟ್ರಾಂಗ್ ಉಂಟು. ಯಾರೆಲ್ಲ ಸಿಲೆಕ್ಟ್ ಆಗಿದ್ದಾರಲ್ಲ ಪ್ಲೇಯರ್ಸ್, ದೇ ಆರ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಪ್ಲೇಯರ್ಸ್. ಎಲ್ಲರೂ ಸಹ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸಾಯಿ ಸುದರ್ಶನ್, ಗಾಯಕ್ವಾಡ್, ಗಿಲ್, ರಿಯಾನ್ ಪರಾಗ್, ಯಾರೆಲ್ಲ ಪ್ಲೇಯರ್ಸ್ ಎಲ್ಲ ಇದ್ದಾರಲ್ಲ ಬ್ಯಾಟ್ಸ್ಮನ್, ಅವರೆಲ್ಲರೂ ಸಹ ಟೆಕ್ನಿಕಲಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಪ್ಲೇಯರ್ಸ್. ರಿಂಕು ಸಿಂಗ್ ಬಗ್ಗೆ ನಿನ್ನೆ ಯಾವುದಾದ್ರು ಕಮೆಂಟ್ ನೋಡಿದ ಮಾರ, ರಿಂಕು ಸಿಂಗ್ ಹೀ ಈಸ್ ದಿ ವರ್ಸ್ಟ್ ಪ್ಲೇಯರ್ ಎವರ್ ಅಂತೆ. ಎಂತ ಮಾತಾಡ್ತಿದ್ದೀರಂತ ಒಂದು ಸ್ವಲ್ಪ ಐಡಿಯಾ ಉಂಟಾ? ನಿನ್ನೆಯ ತನಕ ರಿಂಕು ಸಿಂಗ್ ಇದು T20 ಆ್ಯಾವ್ರೇಜ್ ವಾಸ್ 89. ಬಾಪ್ರೆ ಬಾಪ್. ಅದು ಇವೆಂಚುವಲಿ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂತಂದರೆ ನಂಬರ್ ಆಫ್ ಮ್ಯಾಚಸ್ ಜಾಸ್ತಿ ಆದಾಗೆ ಆ್ಯಾವ್ರೇಜ್ ಕಡಿಮೆ ಆಗ್ತಾ ಹೋಗ್ತದೆ. ಅಷ್ಟು 80 ಎಲ್ಲ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ T20ಯಲ್ಲಿ ಆ್ಯಾವ್ರೇಜ್. ಬಟ್ ಇಮ್ಯಾಜಿನ್ ಮಾಡಿ, ಲಾಸ್ಟ್ ಮ್ಯಾಚ್ ಏನು ರಿಂಕು ಸಿಂಗ್ T20 ಮ್ಯಾಚ್ ಆಡಿದ್ದು, ನಿನ್ನೆದು ಬಿಟ್ಟು ಹಿಂದಿನ ಲಾಸ್ಟ್ ಮ್ಯಾಚ್ ಯಾವುದು ಅಂತಂದರೆ ಐ ಥಿಂಕ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಬೆಂಗಳೂರಲ್ಲಿ ನಡೆದಂಥ T20 ಮ್ಯಾಚ್ ಅಂತ ಅಂದ್ಕೊಂಡಿದ್ದೇನೆ. ಅದರಲ್ಲಿ 4 ವಿಕೆಟ್ ಹೋದಾಗ ರೋಹಿತ್ ಶರ್ಮಾ ಮತ್ತು ಇವರು ಆಡಿದ್ರಲ್ಲ ರಿಂಕು ಸಿಂಗ್, ಅದೇ ರಿಂಕು ಸಿಂಗ್ ಇದು ಲಾಸ್ಟ್ ಮ್ಯಾಚ್ ಏನು. ಬಟ್ ಸೂಪರಾಗಿ ಆಡಿದರು ರಿಂಕು ಸಿಂಗ್. ನಿನ್ನೆಯ ಮ್ಯಾಚ್ ಅವರು 0 ಹೊಡೆದ್ರು. ಅದರ ಅರ್ಥ ಈಸ್ ಅ ವರ್ಸ್ಟ್ ಪ್ಲೇಯರ. ಎಂಥ ಒಂದು ಕಮೆಂಟ್ ಪಾಸ್ ಮಾಡೋ ಒಂದು ಜವಾಬ್ದಾರಿಯುತ ಕಮೆಂಟ್ ಪಾಸ್ ಮಾಡಬೇಕು. ನನಗೆ ನಿನ್ನೆದು ಕಮೆಂಟ್ ನೋಡಿ ಸ್ವಲ್ಪ ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಒಬ್ಬ ಆಟಗಾರ, ಎಸ್ಪೆಷಲಿ ಕ್ರಿಕೆಟ್ ಆಟಗಾರನಿಗೆ ಇರುವಷ್ಟು ಒಂದು ಟೆನ್ಷನ್ ಯಾರಿಗೆ ಸಹ ಇರುವುದಿಲ್ವ ಅಂತ. ಒಂದು ಮ್ಯಾಚ್ ಫೇಲ್ ಆದ ಕೂಡಲೇ ಅವನನ್ನು ರೋಡಿಗೆ ಹಾಕಿ ಅಂದೇ ಒದ್ದು ಬಿಡ್ತಾರೆ. ಆ ರೇಂಜಿಗೆ ಕಮೆಂಟ್. ನೆಕ್ಸ್ಟ್ ಮ್ಯಾಚ್ ಕ್ಲಿಕ್ ಆದರೆ ಅವನಷ್ಟು ಬೆಸ್ಟ್ ಆಟಗಾರ ಯಾರೂ ಇಲ್ಲ, ಆ ರೇಂಜಿಗೆ ಹೊಗಳ್ತಾರೆ. ಅಂದರೆ ಸ್ವಲ್ಪ ಅವರು ಸಟಲ್ ಆಗುವ ಅಂತ. ನಾವು ಒಬ್ಬ ಪ್ಲೇಯರ್ ಫೇಲ್ ಆಗೋದಕ್ಕೆ ಕಾಯ್ತಾ ಇರ್ತೇವೆ. ಆಗ ನಾವು 0 ಹೊಡೆದ ಇವ ವೇಸ್ಟ್ ಪ್ಲೇಯರು ಎಲ್ಲ ಟ್ವಿಟ್ಟರಲ್ಲಂತೂ ಟ್ರೆಂಡ್. ನಿನ್ನೆ ಭಾರತ ಜಿಂಬಾಬ್ವೆ ವಿರುದ್ಧ ಸೋತಾಗ ಟ್ರೆಂಡ್, ಇವುದು ವರ್ಸ್ಟ್ ಪ್ಲೇಯರ್ ಹಾಗೆ ಹೀಗೆ ಅಂತ. ನೋಡಿ, ಟರ್ನ್ ಅರೌಂಡ್ ಆಯ್ತಲ್ಲ ಮಾರ್ರೆ. ಕ್ರಿಟಿಸೈಸ್ ಮಾಡಿ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರಲಿ. ನಿನ್ನೆ ಅಭಿಷೇಕ್ ಶರ್ಮಾ ಅವರು ಔಟ್ ಆದ ರೀತಿ ನಂಗೆ ಭಾರಿ ಬೇಜಾರಾಯ್ತು. ಇದೆಂತ ಮಾರ್ರೆ, ಕೈಗೆ ಕೆಟ್ಟು ಕ್ಯಾಚ್ ಕೊಟ್ಟಲ್ಲ ಪವರ್ ಪ್ಲೇಲಿ ಅಂತ. ಬಟ್ ಇವತ್ತು ಸೂಪರಾಗಿ ಬ್ಯಾಟ್ ಮಾಡಿದ್ರಪ್ಪ.
ಅವರ ಒಂದು ನ್ಯಾಚುರಲ್ ಗೇಮಿಗೆ ಅವರು ಬದ್ಧರಾಗಿದ್ದರು ಇವತ್ತು ಕೂಡ. ನಿನ್ನೆ ಕೂಡ ಅದಕ್ಕೆ ಬದ್ಧರಾಗಿದ್ರ ಅಂತ, ಬಟ್ ರಾಂಗ್ ಚಾಯ್ಸ್ ಆಫ್ ಶಾಟ್. ಬಟ್ ಇವರು ಅದು ಎದೆ ಉನ್ನಲಿಲ್ಲ, ಇಲ್ಲ ಮರಣ ಫಸ್ಟ್ ಮ್ಯಾಚ್ 0ಗೆ ಔಟ್ ಆದೆ ಅಂತ. ಹಿ ಸ್ಟಾರ್ಟೆಡ್ ವಿತ್ 6. ಇವತ್ತು ನಿನ್ನೆ 0ಗೆ ಔಟ್ ಆದರೂ ಕೂಡ ಇವತ್ತು 1 ರನ್ ಹೊಡೆದು ಒಂದು ಸಿಂಗಲ್ ಹೊಡೆದು ಖಾತೆ ಓಪನ್ ಮಾಡುವಂಥ ಕೆಲವರಿಗೆ ಇರ್ತದಲ್ಲ, ಹಾಗಿರಲಿಲ್ಲ. ಯಂಗ್ ಬ್ಲಡ್, ಹಿ ಸ್ಟಾರ್ಟೆಡ್ ವಿತ್ 6. 50 ರನ್ ಆಗುವಾಗ ಸಹ 6 ಹೊಡೆದು ಅರ್ಧ ಶತಕ ಪೂರೈಸಿದ್ದು. ಎಗೈನ್ 100, 3 ಬಾಲ್ಗೆ 3 6 ಹೊಡೆದು 100 ಪೂರೈಸಿದ್ದು. ಚಿಂದಿ ಚಿತ್ರಾನ್ನ. 1 ಪಾಯಿಂಟ್ ಆಫ್ ಟೈಮಲ್ಲಿ 24 ಬಾಲ್ಗೆ 28 ರನ್ ಗಳಿಸಿದರು. ಯಾರು? ಅಭಿಷೇಕ್ ಶರ್ಮಾ ಅವರು. ಆ ಕಡೆಯಿಂದ ಗಾಯಕ್ವಾಡ್, ಕ್ಯಾಪ್ಟನ್ ಗಿಲ್ ಅವರು 2 ರನ್ ಹೊಡೆದು ಔಟ್ ಆದರು. ಗಾಯಕ್ವಾಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಒಂಥರ ಸಟಲಾಗಿ ಹೋಗ್ತಾ ಇತ್ತು ಗೇಮ್. ಎಲ್ಲಿ ಸಹ ಫಾಸ್ಟ್ ಪೇಸ್ ಅಂತ ಅನ್ನಿಸ್ತಿರಲಿಲ್ಲ. ಫಸ್ಟ್ 10 ಓವರಿಗೆ 74 ಏನೋ ಬಂದಿತ್ತು. 1 ಪಾಯಿಂಟ್ ಆಫ್ ಟೈಮಲ್ಲಿ 24 ಬಾಲ್ಗೆ 28 ರನ್ ಅಭಿಷೇಕ್ ಶರ್ಮಾ ಅವರು ಗಳಿಸಿದರು. ಓಕೆ, ನಿಧಾನ ಹೋಗ್ತದೆ ಅಂತ. ನೆಕ್ಸ್ಟ್ 22 ಬಾಲಿಗೆ 72 ರನ್ ಚಚ್ಚಿದ್ರು ಅಭಿಷೇಕ್ ಶರ್ಮಾ. 22 ಬಾಲ್ಗೆ 72 ರನ್. ಓ ಮಾರ್ರೆ, ಓ ಸೈಕೋ, ಆ ಥರ ಆಟ ಅಭಿಷೇಕ್ ಶರ್ಮಾ ಅವರು. 46 ಬಾಲಿಗೆ 100, 47ನೇ ಬಾಲಿಗೆ ಔಟ್ ಆದರು. ಆ್ಯಂಡ್ ಗಾಯಕ್ವಾಡ್ 47 ಬಾಲಿಗೆ 77 ರನ್. ಈ ಗಾಯಕ್ವಾಡಿದ ಆಟ ನಂಗೆ ಅರ್ಥವೇ ಆಗೋದಿಲ್ಲ. ಫಸ್ಟ್ 30-35 ಬಾಲ್ ನೋಡೋ, ಇದು ಎಂತ ಮಾರ, ಈ ರೇಂಜ್ಗೆ ಆ್ಯಂಕರ್ ಇನ್ನಿಂಗ್ಸ್ ಅಂತ ಅನಿಸ್ತದೆ. ನೆಕ್ಸ್ಟ್ ಮ್ಯಾಚ್ ಬುಕ್ ನೋಡೋದು 160+ ಸ್ಟ್ರೈಕ್ ರೇಟ್, ಇದು ಹೇಗೆ ಮಾರ್ರೆ ಅಂತ. ಯಾವಾಗ ಗೇರ್ ಚೇಂಜ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಗಾಯಕ್ವಾಡಿದ ಆಟ. IPL ಅಲ್ಲಿ ಸಹ ಸ್ವಲ್ಪ ಇದೇ ಥರದ ಆಟ ಆಡಿದವರು ಇವತ್ತು ಸಹ ಹಾಗೆ ಆಟ ಆಡಿದರು. ಅಭಿಷೇಕ್ ಶರ್ಮಾ ಅವರಿಗೆ ಒಳ್ಳೆ ಸಾಥ್ ಕೊಟ್ಟರು. ಆ್ಯಂಡ್ ರಿಂಕು ಸಿಂಗ್, ಮ್ಯಾನ್, 2026 ನಾವು ಏನು ಇದು ನಮ್ಮ ಕಪ್ಪನ್ನು ನಾವು ಡಿಫೆಂಡ್ ಮಾಡಬೇಕು ಅಂತಂದರೆ, 2024ರಲ್ಲಿ ಕಪ್ ಗೆದ್ದಿದ್ದೇವೆ, 2026ರಲ್ಲಿ ಮತ್ತೆ ಪುನಃ T20 ವರ್ಲ್ಡ್ ಕಪ್ ಆಗ್ತದೆ. ನಾವು ಕಪ್ ಡಿಫೆಂಡ್ ಮಾಡಬೇಕು ಅಂತ ಇದ್ದರೆ ರಿಂಕು ಸಿಂಗ್ ಪಾತ್ರ ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಆ್ಯಸ್ ಅ ಫಿನಿಷರ್, ಪಕ್ಕಾ ಆ್ಯಸ್ ಅ ಫಿನಿಷರ್ ಹಿ ವಿಲ್ ಪ್ಲೇ ಫಾರ್ ಶೋರ್. T20 ವರ್ಲ್ಡ್ ಕಪ್ ಬರುವಂಥ T20 ವರ್ಲ್ಡ್ ಕಪ್ಪಲ್ಲಿ ರಿಂಕು ಸಿಂಗ್ ಆ್ಯಸ್ ಅ ಫಿನಿಷರ್ ಇದ್ದೇ ಇರ್ತಾರೆ. ಅವರ ಆಟವೇ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇವತ್ತು 22 ಬಾಲಿಗೆ 48 ರನ್, 2 4, 5 6. ಅಭಿಷೇಕ್ ಶರ್ಮಾ ಅವರು 8 6, ಗಾಯಕ್ವಾಡ್ 1 6 ಹೊಡೆದು 22 ಬಾಲಿಗೆ 48 ರನ್. ಓ ಮೈ ಗಾಡ್, ಸೀರಿಯಸ್ಲಿ ಅಮೇಝಿಂಗ್ ಯಾರು. ಇವತ್ತು ಯಾವ ಬೌಲರ್ ಅನ್ಸ ಬಿಟ್ಟಿಲ್ಲ, ಎಲ್ಲ ದಡ 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 ಅಂತ ಹೊಡಿಸ್ಕೊಂಡ್ರು. ಇದೇ ಪಿಚ್ಚಲ್ಲಿ ನಿನ್ನೆ ಮ್ಯಾಚ್ ಆದದ್ದು. ಇದೇ ಹಾಗೆ ಮಾರ್ರೆ, ಒಂದು ಮ್ಯಾಚಲ್ಲಿ ಒದ್ದಾಡ್ತಾರೆ, ಒಂದು ಮ್ಯಾಚಲ್ಲಿ ನಾಯಿ ಹೊಡೆದಾಗ ಹೊಡಿತಿದ್ದಾರಲ್ಲ ಅಂತ ಅನ್ನಿಸ್ತದೆ. ಆ ಥರ ಟರ್ನ್ ಅರೌಂಡು. ಇವರು 3 ಜನರ ಸಾಹಸದಿಂದಾಗಿ 234 ರನ್ ಏನು ಭಾರತ ಪೇರಿಸಿತ್ತು, ಅದಕ್ಕೆ ಪ್ರತಿಯಾಗಿ ಜಿಂಬಾಬ್ವೆ ಹೊಡಿಲಿಕ್ಕಾದದ್ದು ಕೇವಲ 134 ರನ್. 134 ರನ್ನಿಗೆ ಆಲ್ಔಟ್ ಆದರು. 11 ಓವರಿಗೆ 7 ವಿಕೆಟ್ ಹೋದಾಗ ನಾ ಬೇಗ ಆಲ್ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ ಜಿಂಬಾಬ್ವೆ ಅವರು. ಅದನ್ನು ಆಲ್ಮೋಸ್ಟ್ 19 ಓವರ್ ತನಕ ತಗೊಂಡು ಹೋದದ್ದು ಒಂದು ಓಕೆ, ಗುಡ್ ಮ್ಯಾನ್. 7 ವಿಕೆಟ್ ಹೋದ್ಮೇಲೆ ಸಹ ಇನ್ನೊಂದು 8 ಓವರ್ ಆಡಿದ್ರು ಅಂತ ನಾವು ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಜಿಂಬಾಬ್ವೆಗೆ. ಇಲ್ಲದಿದ್ದರೆ ಜಿಂಬಾಬ್ವೆಗೆ ಪ್ಲಸ್ ಪಾಯಿಂಟೇ ಇಲ್ಲ ಇವತ್ತು, ಪಾಸಿಟಿವ್ ನೋಟೇ ಇಲ್ಲ. ಯಾಕಂತಂದರೆ ಬೌಲಿಂಗ್ ಚೆಂದ ಇರಲಿಲ್ಲ, ಫೀಲ್ಡಿಂಗ್ ವಾಸ್ ಬ್ಯಾಡ್. ವರ್ಸ್ಟ್ ಅಂತ ಹೇಳೋದಿಲ್ಲ, ಫೀಲ್ಡಿಂಗ್ ವಾಸ್ ಬ್ಯಾಡ್ ಆ್ಯಂಡ್ ಈವನ್ ಬ್ಯಾಟಿಂಗ್ ವಾಸ್ ಬ್ಯಾಡ್. ಸೊ ವಿನ್ನಿನ ಅಂತರ 100 ರನ್, 234 ರನ್ ಭಾರತ ಹೊಡೆದರೆ 134 ಮಾತ್ರ ಜಿಂಬಾಬ್ವೆ ಹೊಡಲಿಕ್ಕಾದದು. ಸೊ 100 ರನ್ನಿನ ಅಂತರದಿಂದ ಭಾರತ ವಿನ್ ಆದರು. ಅಂದರೆ ಅಭಿಷೇಕ್ ಶರ್ಮಾ ಅವರ ಅಂತರದಿಂದ ಭಾರತ ವಿನ್ ಆದರು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಹೋಪ್ಫುಲಿ ಇನ್ನು ಮುಂದೆ ಆದರೂ ಪ್ಲೇಯರ್ಸನ್ನು ಬ್ಯಾಕ್ ಮಾಡಬೇಕು. ಅಂದರೆ ಸುಮ್ಮನೆ ಆಡಿಕೊಂಡಾಗಬಾರ್ದು. ಈಗ ಯಾರೋ ಒಬ್ಬ ಪ್ಲೇಯರ್ ಭಯಂಕರ ಮಾತಾಡಿದ, ನಾನೇ ಇಂದ್ರ, ನಾನೇ ಚಂದ್ರ, ಇವತ್ತು ಅಷ್ಟು ಚಚ್ತೇನೆ, ಇಷ್ಟು ಚಚ್ತೇನೆ ಅಂತೇಳಿ ಸತತ 5 ಮ್ಯಾಚಲ್ಲಿ ಸಿಂಗಲ್ ಡಿಜಿಟಲ್ಲಿ ಔಟ್ ಆದರೆ ಆಗ ಆಡಿಕೊಂಡು ನಗ್ಬೋದು. ಆ ರಿಯಾನ್ ಪರಾಗ್ ಅವರು ಹಾಗೆ ಮಾಡ್ತಾ ಇದ್ರು ಪ್ರೀವಿಯಸ್ IPL ಅಲ್ಲ, ಅದಕ್ಕಿಂತ ಮುಂಚಿನ ತನಕ. ಯಾಕೆ ಟ್ರಾಲಿಗೆ ಒಳಗಾಗ್ತಿದ್ದದ್ದು ರಿಯಾನ್ ಪರಾಗ್ ಅಂತಂದರೆ ಮಾತು ಭಯಂಕರ ಜಾಸ್ತಿ, ರನ್ ಇಲ್ಲ. ಬಟ್ ಲಾಸ್ಟ್ IPL ಅಲ್ಲಿ ತುಂಬ ಚೆಂದ ಪರ್ಫಾರ್ಮ್ ಮಾಡಿದರು. ದೇಶೀಯ ಕ್ರಿಕೆಟಲ್ಲಿ ಸಹ ತುಂಬ ಚೆಂದ ಪರ್ಫಾರ್ಮ್ ಮಾಡಿದರು. ಈಗ ಇಂಡಿಯನ್ ಟೀಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನನಗೆ ಅವರ ಬಗ್ಗೆ ಬೇಜಾರಿಲ್ಲ. ಬಟ್ ಅದೇ ಅವರದ್ದು ಇಂಟರ್ವ್ಯೂ ನೋಡಿದ್ದೇನೆ. ಅವ್ರದ್ದು ಯಾವ ಟೋನಲ್ಲಿ ಹೇಳಿದರು ಅಂತ ನಾನು ಕೇಳಿದ್ದೇನೆ. ಈ ಮೀಡಿಯಾ ಪ್ರೊಜೆಕ್ಟ್ ಮಾಡುವ ಟೋನಲ್ಲಿ ಹೇಳಿಲ್ಲ. ಬಟ್ ಸ್ಟಿಲ್ ದಟ್ ವಾಸ್ ಅ ವೆರಿ ವಿಯರ್ಡ್ ಸ್ಟೇಟ್ಮೆಂಟ್. ನಾ ಇಂಡಿಯಾದ ಮ್ಯಾಚ್ ನೋಡೋದಿಲ್ಲ, ಐ ವಾಂಟ್ ಟು ಪ್ಲೇ ಫಾರ್ ಇಂಡಿಯಾ. ಅಲ್ಲ, ಓಕೆ, ನೀ ಇಂಡಿಯಾಗೆ ಆಡಬೇಕು ಅಂತಂದರೆ ಇಂಡಿಯಾದ ಮ್ಯಾಚ್ ನೋಡಬಾರ್ದಾ? ನೈಟ್ ಎಂತ ಪ್ರಾಕ್ಟೀಸ್ ಇರ್ತದೆ ಮಾರ್ರೆ? ನೈಟ್ ಮ್ಯಾಚ್ ನೋಡ್ಬೋದಲ್ಲ. ವರ್ಲ್ಡ್ ಕಪ್ ಮ್ಯಾಚ್ ನೋಡ್ತೇನೆ, ಭಾರತ ಗೆಲ್ಲಿ ಅಂತ ನಾನು ಆ ಥರ ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಎನಿವೇಸ್, ಹಿ ಈಸ್ ಜಸ್ಟ್ 23 ಅಂತ ಅನ್ನಿಸ್ತದೆ. ವರ್ಷ ಆದಾಗ ಇನ್ನೂ ಸಹ ಮೆಚ್ಯೂರಿಟಿ ಬರ್ತದೆ. ಬಟ್ ಸೂಪರ್ ಅಂದರೆ ಸೂಪರಾಗಿ ಆಡಿದರು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ದಿಸ್ ಈಸ್ ಹೌ
ಯು ಆನ್ಸರ್ ಟು ಯುವರ್ ಹೇಟರ್ಸ್ ಅಷ್ಟೇ. ಅದು ಕೃತಿಯ ಮೂಲಕವೇ ಉತ್ತರ ಕೊಟ್ಟರು ಭಾರತ ತಂಡ. ಈಗ ಎಲ್ಲ ಸಹ ಅಂದರೆ ಬೆಸ್ಟ್ ಟೀಮ್ ಅಂತ ಈಗ ಕಮೆಂಟಲ್ಲಿ ಬರ್ತದೆ. ಕಂಗ್ರ್ಯಾಚುಲೇಷನ್ಸ್. ಹೋಪ್ಫುಲಿ 4-1 ಅಂತರದಿಂದ ಭಾರತ ವಿಜಯ ಸಾಧಿಸ್ತದೆ ಅಂತ ನಾನು ನಂಬಿದ್ದೇನೆ. ಸಾಧಿಸಲೇಬೇಕು. ಯಾಕಂತಂದರೆ ಟೀಮ್ ವೈಸ್ ನೋಡೋದಿದ್ರೆ ನೋ ಕಾಂಪಿಟೇಷನ್ ಭಾರತ ತಂಡಕ್ಕೆ. ಜಿಂಬಾಬ್ವೆ ತಂಡ, ಭಾರತ ತಂಡ 5-0 ಅಂತರದಿಂದ ಗೆಲ್ಲಬೇಕಿತ್ತು. ಅಟ್ಲೀಸ್ಟ್ 4-1 ಅಂತರದಿಂದ ಗೆಲ್ತಾರೆ ಅಂತ ನನಗೆ ದೃಢವಾದ ವಿಶ್ವಾಸ ಇದೆ. ನಿಮ್ಗೆ ಅಂತ ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದ್ರೆ ಬರುವ. ನಮಸ್ಕಾರ.